ಪ್ರೆಗ್ನೆನ್ಸಿನಲ್ಲಿ ಲಸಿಕೆ ಹಾಕಿಸ್ಕೋಬೇಕಾ? ಈ ಲಸಿಕೆಗಳು ನಿಮ್ಗೆ ಗರ್ಭನಿರೋಧಕ ಶಕ್ತಿಯನ್ನ ಕೊಡುತ್ತೆ. 2 ಇಂಪಾರ್ಟೆಂಟ್ ಲಸಿಕೆಗಳನ್ನ ನೀವು ಪ್ರೆಗ್ನೆನ್ಸಿಲಿ ಹಾಕಿಸ್ಕೋಬೇಕು. ಮೊದಲನೇದು ಫ್ಲೂ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಎರಡನೇದು ಟೆಟನಸ್ ವ್ಯಾಕ್ಸಿನ್. ಫ್ಲೂ ವ್ಯಾಕ್ಸಿನ್ ಅನ್ನೋದನ್ನ ನೀವು 3 ತಿಂಗಳ ನಂತರ ಎನಿ ಟೈಮ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಹಾಕಿಸ್ಕೋಬಹುದು. ಇದು ನಿಮಗೆ ಕಾಮನ್ ಫ್ಲೂ ಬರೋದನ್ನ ತಡೆಗಟ್ಟುತ್ತೆ. ಎರಡನೇ ಲಸಿಕೆ ಬಂದು ಟೆಟನಸ್ ಲಸಿಕೆ. ನಿಮಗೂ ಮತ್ತು ನಿಮ್ಮ ಮಗುವಿಗೆ ಇಬ್ಬರಿಗೂ ಈ ಟೆಟನಸ್ ಇನ್ಫೆಕ್ಷನ್ ಬರಬಾರದು ಅನ್ನೋದಾದ್ರೆ ನಾವು 2 ಇಂಜೆಕ್ಷನ್ಸ್ ನ ಕೊಡ್ತೀವಿ. ಮೊದಲ ಇಂಜೆಕ್ಷನ್ ನಲ್ಲಿ ಟೆಟನಸ್ ಹಾಗೂ ಡಿಫ್ತೀರಿಯಾ ಅನ್ನೋ ಕಾಯಿಲೆಗೆ ನಾವು ಟಿಡಿ ಲಸಿಕೆಯನ್ನ ಕೊಡ್ತೇವೆ. 4 ವಾರದ ನಂತರ ಟಿಡ್ಯಾಪ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಟೆಟನಸ್, ಡಿಫ್ತೀರಿಯಾ ಹಾಗೂ ಪರ್ಟ್ಯೂಸಿಸ್ 3 ಕಾಯಿಲೆಗಳಿಗೆ ಇದು ನಿಮಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ. ಇದನ್ನ ನೀವು 7 ತಿಂಗಳ ನಂತರ ತಗೊಳ್ಳೋದ್ರಿಂದ ನಿಮಗೂ ಹಾಗೂ ನಿಮ್ಮ ಹುಟ್ಟೋ ಮಗುಗೆ ಇಬ್ಬರಿಗೂ ಕೂಡ ಇದು ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ. ಇನ್ನು ಬೇರೆ ಲಸಿಕೆಗೆ ಬರೋದಾದ್ರೆ ಹೆಪಟೈಟಿಸ್ ಬಿ ಲಸಿಕೆ ಕೂಡ ನೀವು ಪ್ರೆಗ್ನೆನ್ಸಿ ನಲ್ಲಿ ಹಾಕಿಸ್ಕೋಬಹುದು. ಬೇರೆ ಯಾವುದೇ ಲಸಿಕೆ ಅವಶ್ಯಕತೆ ಇದ್ರೆ ಮಾತ್ರ ಹಾಕಿಸ್ಕೊಳ್ಳಿ ಹಾಗೂ ನಿಮ್ಮ ಡಾಕ್ಟರ್ನ ಕೇಳ್ಬಿಟ್ಟು ಹಾಕಿಸ್ಕೊಳ್ಳಿ.